ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ಸೊ ನಾವು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾವು ಅತ್ತೆ ಮನೆಯಲ್ಲೇ ಇದ್ವಿ. ಸೊ ಮನೆ ದೇವ್ರ ಹಬ್ಬ ಎಲ್ಲ ಮುಗೀತಲ್ಲ, ಇನ್ನು ನೆಕ್ಸ್ಟ್ ಡೇ ಇದು ಸಂಡೇ ವ್ಲಾಗ್ನ ನಾನು ಶೇರ್ ಮಾಡ್ಕೋತಾ ಇರೋದು. ಸೊ ಚನ್ನಗಿರೆಲ್ಲ ಇದ್ವಲ್ಲ, ಇನ್ನೇನು ಒನ್ ಡೇ ಔಟಿಂಗ್ ಥರ ಎಲ್ಲಾದರೂ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ ನೈಟೇನೆ. ಸೊ ದಾವಣಗೆರೆಯಲ್ಲಿ ಕೋಕೋ ಫಾರ್ಮ್ಸ್ ಅಂತ ಹೇಳಿ ಒಂದು ಲೈಕ್ ರೆಸಾರ್ಟ್ ಥರನೇ ಇದೆ, ಬಟ್ ಅಲ್ಲಿ ಸ್ಟೇಯಿಂಗ್ ಇರಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಸೇಮ್ ರೆಸಾರ್ಟ್ ವಿವೇ ಇರುತ್ತೆ. ಸೊ ನಾವು ಕೂಡ ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆ ನನ್ನ ಸೊಸೆ ಇದ್ದಾಳಲ್ವ ವರ್ಷ, ಅವಳು ಕೂಡ ತುಂಬ ದಿನದಿಂದ ಕೇಳ್ತಾನೆ ಇದ್ಲು. ಸೊ ಮಾಮ ಕರ್ಕೊಂಡು ಹೋಗಿ ಕೋಕೋ ಫಾರ್ಮ್ಗೆ ಹೋಗೋಣ ಅಂತ. ಹೋದಾಗೆಲ್ಲ ಅದೇ ಹೇಳ್ತಾ ಇದ್ಲು, ಅಂದರೆ ನಾವು ಊರಿಗೆ ಹೋಗ್ತಿದ್ವಲ್ಲ, ಸೊ ಹೋದಾಗೆಲ್ಲ ಅದೇ ಥರನೇ ಹೇಳ್ತಾ ಇದ್ಲು. ನಾವು ಕೂಡ ಹೇಳಿದ್ವಿ ಎಕ್ಸಾಮ್ಸ್ ಎಲ್ಲ ಮುಗೀಲಿ, ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಇನ್ನು ಎಕ್ಸಾಮ್ಸ್ ಎಲ್ಲ ಮುಗಿದು ಇವಾಗ ಸಮ್ಮರ್ ವೆಕೇಷನ್ಸ್ ಅಲ್ವಾ, ಸೊ ಹಾಗಾಗಿ ನಾವು ಕೂಡ ಒನ್ ಡೇ ಔಟ್ ಥರ ಹೋಗ್ಬೋದಲ್ಲ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಹೋಗಿದ್ವಿ. ಸೊ ಬನ್ನಿ ಅವತ್ತಿನ ವ್ಲಾಗ್ ಯಾವ ಥರ ಇತ್ತು, ಎಷ್ಟು ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಈ ಒಂದು ಪ್ಲೇಸ್ಗೆ ನೀವೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ಹಿಂದಿನ ದಿವಸನೇ ನೀವು ಪ್ರೀ ಬುಕ್ಕಿಂಗ್ ಕೂಡ ಮಾಡಿಕೊಂಡು ಸ್ಲಾಟ್ನ ಬುಕ್ ಮಾಡ್ಕೋಬಹುದು. ಅಕಸ್ಮಾತ್ ಏನಾದರೂ ನೀವು ಪ್ರೀ ಬುಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಹೊರಡಿ, ಒಂದು 10 ಕಾಲಂಗೆ ಅಥವಾ ಒಂದು 10 ಗಂಟೆ ಒಳಗಡೆ ಅಲ್ಲಿ ಇರೋ ಥರ ಹೋದ್ವಿ ಅಂತ ಹೇಳಿದ್ರೆ, ಸೊ ನಾವು ಅಲ್ಲಿ ಹೋಗಿನೇ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು, ಸ್ಲಾಟ್ಸ್ ಇರುತ್ತೆ. ಬಟ್ ಒಂದ್ಸರಿ ನಾವು ಕಾಲ್ ಮಾಡಿ ಕನ್ಫರ್ಮೇಷನ್ ಮಾಡಿಕೊಂಡು ಹೋಗೋದು ಬೆಸ್ಟು. ಯಾಕಂತ ಹೇಳಿದ್ರೆ ಒಂದ್ಸರಿ ನಮ್ಮ ಅತ್ತಿಗೆ ಅವರ ಕೊಲೀಗ್ಸ್ ಜೊತೆಗೆ ಹೀಗೆ ಹೋದಾಗ ಸ್ಲಾಟ್ಸ್ ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ರಂತೆ. ಸೊ ಆ ಥರ ಇನ್ಸಿಡೆಂಟ್ಸ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಮುಂಚೆನೇ ಒಂದಿನ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳೋದು ಬೆಸ್ಟ್ ಆಪ್ಷನು. ಅದರ್ವೈಸ್ ಒಂದ್ಸರಿ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಹೋಗ್ಬಿಡಿ. ಅವ್ರಿಗೆ ಎಷ್ಟು ಮುಗಿತು ಸರ್ ಮತ್ತೆ ಸರ್ ನಾವು ಹೋಗೋಣ್ರಿ ಈ ಕಡೆಯಿಂದ. ಸರ್ ಜಾಗ ಆಗಿದ್ರೆ ಹೋಗ್ಬಿಡಿ, ಹೋಗಿ ಸರ್, ಹೇಗಾಗಿರೋರು ಹೋಗಿ. ಟಿಫನ್ ಒಳಗಡೆ ಸರ್ ಬನ್ನಮ್ಮ, ಯಾರು ನಮ್ಮ ಒಂದು ವಾಚಿನ ಕೈ ಕೇಳ್ರಿ, ಇಲ್ಲದ್ರೆ ವಾಚಿನ ಕಡೆಗೆ ಆಗ್ತಾನೆ. ನಾವು ಪ್ರೀ ಬುಕ್ಕಿಂಗ್ಗೆ ಕಾಲ್ ಮಾಡಿದ್ವಿ, ಬಟ್ ಅವ್ರು ಪಿಕ್ ಮಾಡಿರಲಿಲ್ಲ ಆ ಟೈಮಲ್ಲಿ. ಸೊ ಮತ್ತೆ ತಿರ್ಗಾ ಬೆಳಗ್ಗೆ ಮಾರ್ನಿಂಗ್, ಅಂದರೆ ನಾವು ಸಂಡೇ ಹೋದ್ವಲ್ವ, ಅವತ್ತಿನ ಮಾರ್ನಿಂಗ್ ಮತ್ತೆ ಕಾಲ್ ಮಾಡಿ ಸ್ಲಾಟ್ಸ್ ಇದೆಯಾ ಅಂತೆಲ್ಲ ವಿಚಾರಿಸ್ಕೊಂಡು ಆಮೇಲೆ ಸರಿ ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಸೊ ಅಲ್ಲಿ ಹೋಗಾದ್ಮೇಲೆ ನಾವು ಎಂಟ್ರಿ ಫೀಸ್ ಏನಿರುತ್ತೆ, ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಆ ಎಂಟ್ರಿ ಫೀಸ್ನೆಲ್ಲ ಪೇ ಮಾಡಿಬಿಟ್ಟು ನಾವು ಕೂಡ ಸ್ಲಾಟ್ಸ್ ಎಲ್ಲ ತೊಗೊಂಡು ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆಗೋ ಗೇಟ್ ಹತ್ರ ನಮಗೆ ಕೈಗೆ ಒಂದು ಬ್ಯಾಂಡ್ನು ಕೂಡ ಹಾಕ್ತಾರೆ ಗ್ರೀನ್ ಕಲರ್ದು. ಸೊ ಅದೆಲ್ಲ ಹಾಕಿಸ್ಕೊಂಡು ಇವಾಗ ಎಂಟ್ರಿ ಆಗಿದ್ದೀವಿ.
ಇನ್ನು ನಾವು ಎಂಟ್ರಿ ಆಗ್ತಿದ್ದ ಹಾಗೆ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೂಡ ಕೊಟ್ಟರು. ಸೊ ಅದೆಲ್ಲ ಕುಡ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಆಲ್ರೆಡಿ ಟೈಮ್ 10:30 ಆಗೋಗಿತ್ತು, 10:30 10:45 ಆಗೋಗಿತ್ತು. ಸೊ ನಾವು ಟಿಫನ್ ಕೂಡ ಅಲ್ಲೇ ಅವೈಲಬಲ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕೂಡ ಏನೂ ತಿನ್ಕೊಂಡ್ಲಿಲ್ಲ, ಹಾಗೆ ಬಂದಿದ್ವಿ. ಸೊ ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ, ಹಶ್ವಾಗ್ತಿದೆ ಅಂತ ಹೇಳಿ ಹೋದ್ವಿ. ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ದೋಸೆ ಕೊಟ್ಟಿದ್ರು. ಸೊ ಅಲ್ಲಿ ದಾವಣಗೆರೆ ಸೈಡೆಲ್ಲ ಇದೇ ತಿಂಡಿಗಳೇ ಜಾಸ್ತಿ ಇರುತ್ತೆ. ಸೊ ದೋಸೆ ಅಂತೂ ದಾವಣಗೆರೆ ಸ್ಪೆಷಲ್ ಅಲ್ವಾ, ಸೊ ಹಾಗಾಗಿ ದೋಸೆ ಕೂಡ ಇತ್ತು. ಸೊ ಬ್ರೇಕ್ಫಾಸ್ಟ್ಗೂ ಕೂಡ ಚೆನ್ನಾಗಿ ಮಾಡಿದರು, ಓಕೆ ಥರ ಅನ್ನೋ ಥರ ಇತ್ತು ಫುಡ್ಡೆಲ್ಲ. ಅಷ್ಟೊಂದಾಗಿ ಏನು ಟೇಸ್ಟಿ ಅಂತ ನನಗಂತೂ ಅನಿಸ್ಲಿಲ್ಲ, ಹಾನೆಸ್ಟ್ ರಿವ್ಯೂವ್ನ ನಾನು ಹೇಳ್ತಿದ್ದೀನಿ. ಬಟ್ ಓಕೆ ಥರ ಇತ್ತು. ಸೊ ಫೆಸಿಲಿಟಿನೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಅನಿಸ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ತಿಂಡಿ ತಿಂತಾ ಇದ್ದೀವಿ. ಬೇಗ ಟೈಮ್ ಆಗುತ್ತಲ್ಲ, ಆಟ ಆಡಕ್ಕೆ ಹೋಗ್ಬೇಕು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾವಿನ್ನೂ ಟೀ ಕಾಫಿ ಕುಡಿತಾ ಇದ್ವಿ ಅಷ್ಟೇ. ಬಟ್ ಇವಳು ಇಷ್ಟ ಅಂತೂ ಒಂದು ಸೆಕೆಂಡ್ ಕೂಡ ನಿಲ್ತಾ ಇರಲಿಲ್ಲ. ಅವಳು ನೋಡ್ಬಿಟ್ಟಿದ್ಲು ಕಿಡ್ಸ್ ಪ್ಲೇ ಗ್ರೌಂಡ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಎಂಟ್ರಿಯಲ್ಲೇ ನೋಡ್ಕೊಂಬಿಟ್ಟಿದ್ಲು. ಸೊ ಸಖತ್ತು ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓಡೋಕ್ಕೆ ಶುರು ಮಾಡಿಬಿಟ್ಲು. ಸೊ ಸೀದಾ ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ವಿ. ಇನ್ನು ಅವಳು ಆಟ ಆಡ್ಕೊತಾ ಇದ್ದಾಳೆ. ಫಸ್ಟು ಸ್ಟಾರ್ಟಿಂಗ್ಗೆ ಅವಳಿಗೆ ಫುಲ್ ಜೋಶಲ್ಲಿದ್ಲು. ಸೊ ಹಾಗಾಗಿ ಸರಿ ಆಯಿತು ಅಮ್ಮ ಆಟ ಆಡ್ಕೊ ಅಂತೇಳಿ ನಾವು ಕೂಡ ಅವಳ ಹತ್ರನೇ ಓಡಾಡ್ಕೊಂಡು ನೋಡ್ತಾ ಇದ್ವಿ. ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಬರ್ತಾ ಇದಾವೆ. ಜಂಪ್ ಐಡಿ ಜಂಪ್ ಮಾಡು, ಜಂಪ್ ಜಂಪ್. ಇಷ್ಟ ಅಂತೂ ಕಂಪ್ಲೀಟ್ಲಿ ನನ್ನ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ. ನಾನು ಏನು ಹೇಳಿದ್ರು ಅವಳು ಕೇಳ್ತಾನೆ ಇರಲಿಲ್ಲ. ಅವಳಿಗೆ ಫುಲ್ಲು ಆಟ ಅಷ್ಟೇ. ಏನು ನೆಗೆಯೋದು ಕುಣಿಯೋದು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿ ಆಟ ಆಡ್ಬಿಟ್ಲು ಮಾತ್ರ. ಫುಲ್ಲು ಅವಾಗ ಬಿಸಿಲು ಬೇರೆ ಇತ್ತು, ಇವಾಗ ಸಮ್ಮರ್ ಬೇರೆನಾ, ಮೊದಲೇ ಶೆಕೆ ಜಾಸ್ತಿ, ಫುಲ್ಲು ಸ್ವೆಟ್ಟಾಗಿ ತಲೆ ಎಲ್ಲ ನೆನೆಸ್ಕೊಂಬಿಟ್ಟಿದ್ಲು. ಆದ್ರೂ ಆಟ ಆಡೋದು ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ. ಸಖತ್ತು ಆ್ಯಕ್ಟಿವ್ ಆಗಂತೂ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡ್ಲು.
ಸೊ ಅದೆಲ್ಲ ಆದಮೇಲೆ ನಾವು ಈ ಕಡೆ ನಾವೇನಾದರೂ ಗೇಮ್ಸ್ನ ಆಟ ಆಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇದಂತೂ ಸಿಕ್ಕಾಪಟ್ಟೆ ಕ್ರೇಜಿ ಅಂದರೆ ಕ್ರೇಜಿ ಆಗಿತ್ತು. ನಾವು ಹೊರಗಡೆ ನಿಂತ್ಕೊಂಡು ನೋಡುವಾಗ ಏನು ಈಸಿ ಅಲ್ವಾ, ಹೋಗ್ಬಿಡ್ಬೋದು, ಆಟ ಆಡ್ಬಿಡ್ಬೋದು ಅದೇ ಥರನೇ ಇತ್ತು. ಬಟ್ಟು ಹತ್ತಿರ ಹೋದಾಗ ನನಗೆ ಫುಲ್ಲು ಡವ ಅನ್ನೋಕ್ಕೆ ಶುರುವಾಗ್ಬಿಟ್ಟಿದ್ದು. ನನಗೆ ಆಗಲ್ಲ ಅನಿಸುತ್ತೆ, ಮೇ ಬಿ ಭಯ ಆಗುತ್ತೆ, ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಕ್ಕ ಇದ್ದಾರಲ್ಲ, ಅವರಿಬ್ರು ಏನಾಗಲ್ಲ ಬಾ ಆಟ ಆಡೋಣ, ಏನು ಒಂದು ಸೆಕೆಂಡ್ ಅಷ್ಟೇನೆ, ಬೇಗ ಹಿಂಗೆ ಜರುಗಿಸ್ಬಿಟ್ರೆ ಹಂಗೆ ಜೋಕಾಲಿ ಕೆಳಗೆ ಬಂದ್ಬಿಡುತ್ತೆ ಅಂತೇಳಿ ಅಂದ್ಕೊಂಡು ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಭಯದಲ್ಲೇ ಹೋಗಿ ಕೂತ್ಕೊಂಡಿದ್ದು. ಸೊ ನೋಡಿ ನನ್ನ ರಿಯಾಕ್ಷನ್ ಅಂತೂ ಅಲ್ಟಿಮೇಟ್ ಆಗಿದೆ. ಇವಾಗ ಈ ವಿಡಿಯೋಸ್ ಎಲ್ಲ ನೋಡಿ ನನಗೇನೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಸಖತ್ ಕ್ರೇಜಿಯಾಗೇ ಇತ್ತು. ಬಟ್ ನನಗಂತೂ ಒಂದು ಸೆಕೆಂಡ್ ಜೀವ ಹೋಗಿ ಬಂದ ಥರ ಆಯಿತು. ಆ ಒಂದು ಸೆಕೆಂಡ್ ಇದೆಯಲ್ಲ, ಯಪ್ಪ ಮೇಲಿಂದ ರಪ್ ಅಂತ ಬಿದ್ವಿ ಅಂತ ಅನಿಸುತ್ತೆ. ಬಟ್ ಆಮೇಲೆ ಏನು ಫೀಲ್ ಆಗಲ್ಲ, ಅಂದರೆ ಭಯ ಆಗಲ್ಲ. ಬಟ್ ಆ ಒಂದು 2 ಸೆಕೆಂಡ್ ಇರುತ್ತಲ್ಲ, ಸಖತ್ ಅಂದರೆ ಸಖತ್ ಭಯ ಆಗಿಬಿಡುತ್ತೆ. ಬಂದ್ರು ಈಗ ಬರ್ತಾ ಇದಾರೆ. ಇವಾಗ ಪಪ್ಪ ಇಲ್ಲಿ ಬರುತ್ತೆ ಬಂಗಾರಿ, ಇದ್ರೊಳಗೆ ಬರುತ್ತೆ ಪಪ್ಪ ನೋಡೀಗ. ಈಗ ಪಪ್ಪ ಇಲ್ಲಿ ಬರುತ್ತೆ. ಸರ್ಕ ಇದ್ದ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅನ್ಕೊಂಡೆ ನಾನು.
ಸೊ ಸ್ವಲ್ಪ ಹೊತ್ತು ವಾಟರ್ ಗೇಮ್ಸ್ ಎಲ್ಲ ಆಡ್ಕೊಂಡ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವ, ಎಷ್ಟೊತ್ತಿಗೆ ನೀರಿಗೆ ಇಳಿತೀವೋ ಅನ್ನೋ ಅಷ್ಟು ಥರ ಆಗ್ಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ವಾಟರ್ ಗೇಮ್ಸ್ ಎಲ್ಲ ಆಡಿಕೊಂಡು ಅದಾದಮೇಲೆ ಲಂಚಿಗೆ ಬಂದ್ವಿ. ಸೊ ಲಂಚಲ್ಲಿ ಒಬ್ಬಟ್ಟು, ಚಪಾತಿ, ಪೂರಿ ಮತ್ತು 2 ಥರದ ಗ್ರೇವಿ, ಹಾಗೆ ಏನೋ ಒಂದು ರೈಸ್ ಬಾತ್ ಕೊಟ್ಟಿದ್ರು. ಜೊತೆಗೆ ಅನ್ನ ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ, ಮಜ್ಜಿಗೆ ಇಷ್ಟಿತ್ತು. ಸೊ ಊಟನೂ ಅಷ್ಟೇ ತುಂಬ ರುಚಿಯಾಗಿ ಸೂಪರಾಗಿತ್ತು ಅಂತ ಏನಿಲ್ಲ, ಅದು ಕೂಡ ಓಕೆ ಆಗೇ ಇತ್ತು. ನಾಟ್ ಬ್ಯಾಡ್ ಅಂತಲೇ ಹೇಳಬಹುದು. ಗುಲ್ಡನ್ಗೂ ಗೊತ್ತಾಕತ್ತೀವಿ ಯಾರು ನಡ್ಕೊಂಡ್ ಬರ್ತಾರೆ. ಗುಲ್ಡನ್ಗೂ ಇದು ನಡ್ಕೊಂಡ್ ಬರ್ತಾರ ಗುಲ್ಡು ಅಂತಲೇ ಗೊತ್ತಾಗುತ್ತೆ. ಹೋಗ ಹಂಗೆ ವಾಪಸ್ ಹೋಗ ನೀನು, ವಾಪಸ್ ಹೋಗಿ. ಮುಂದೆ ಹತ್ರಕ್ಕೆ ಬರಲ್ಲ. ಎಲ್ಲಿ ಬರ್ತೀನಿ ನಾನು, ಎಲ್ಲಿಗೆ ಹೋಗ್ಲಿ, ನಿಂತ್ಕೊಂಡ್ರೆ ವಿಡಿಯೋ. ಇನ್ನು ವಾಟರ್ ಗೇಮ್ಸ್ ಮತ್ತು ರೈನ್ ಡ್ಯಾನ್ಸ್ ಎಲ್ಲ ಇತ್ತು. ಸೊ ಅದೆಲ್ಲನೂ ಕೂಡ ಎಂಜಾಯ್ ಮಾಡಿಕೊಂಡು ಕೊನೆಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಬಂದ್ವಿ.
ಸೊ ಅದಕ್ಕೂ ಕೂಡ ಫೆಸಿಲಿಟೀಸ್ ಇರುತ್ತೆ. ಅಂದರೆ ಚೇಂಜಿಂಗ್ ರೂಮು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎಲ್ಲ, ಮತ್ತು ರೆಸ್ಟ್ ರೂಮ್ಸು ಅದೆಲ್ಲನೂ ಕೂಡ ಫೆಸಿಲಿಟೀಸ್ ಇದೆ. ಸೊ ಅದೆಲ್ಲ ಚೆನ್ನಾಗಿದೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಓಕೆ, ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತು. ಬಟ್ ಫುಡ್ ವೈಸ್ ನನಗೆ ಸ್ವಲ್ಪ ಇನ್ನೂ ಕ್ವಾಲಿಟಿ ಫುಡ್ ಕೊಡಬಹುದಾಗಿತ್ತು ಅಂತ ಹೇಳಿ ಅನಿಸ್ತು. ಅದರ್ವೈಸ್ ಮಿಕ್ಕಿದ್ದೆಲ್ಲ ಫೆಸಿಲಿಟೀಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಸಂಜೆ ಇನ್ನೇನು ಟೈಮ್ ಆಗಿತ್ತಲ್ವ, ಸೊ ನಾವು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಇನ್ನು ಮನೆಗೆ ಹೊರಡೋ ಟೈಮ್ ಆಯಿತು ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ. ಸೊ ಆವತ್ತಿನ ದಿನ ನಾವು ಯಾವ ಥರ ಕಳೆದ್ವಿ ಅನ್ನೋದೇ ನಮಗೆ ಆ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒನ್ ಡೇ ಪಿಕ್ನಿಕ್ ಥರ ಒಂಥರ ಚೆನ್ನಾಗಿತ್ತು. ಸೊ ಮನೆಯಲ್ಲೇ ಇದು ಬೋರ್ ಆಗ್ತಿರುತ್ತೆ. ಹಾಗೆಯೇ ಇವಾಗ ಸಮ್ಮರ್ ಡೇಸ್ ಇರೋದ್ರಿಂದ ಮಕ್ಕಳು ಕೂಡ ಹಠ ಮಾಡ್ತಾ ಇರ್ತಾರೆ, ಎಲ್ಲಾದರೂ ಆಚೆ ಕರ್ಕೊಂಡು ಹೋಗಿ ಅಂತೆಲ್ಲ. ಸೊ ಈ ರೀತಿ ಅಡ್ವೆಂಚರ್ ಗೇಮ್ಸು, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ಗಳನ್ನೆಲ್ಲ ಆಟ ಆಡಿಕೊಂಡು ಸ್ವಲ್ಪ ವಾಟರ್ ಗೇಮ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಊಟ ತಿಂಡಿ ಎಲ್ಲನೂ ಕೂಡ ಅಲ್ಲೇ ಇರೋದ್ರಿಂದ ಸೊ ನಮಗೂ ಏನೋ ಬರ್ಡನ್ ಅನ್ಸಲ್ಲ, ಎಲ್ಲ ಕ್ಯಾರಿ ಮಾಡಬೇಕು ಆ ಥರದ್ದೆಲ್ಲ ಏನಿರಲ್ಲ. ಸೊ ಒಂದು ಪ್ಯಾಕೇಜ್ ತೊಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ಒನ್ ಡೇ ಫುಲ್ ಆರಾಮಾಗಿ ಇದ್ಬಿಟ್ಟು ಬರ್ಬೋದು. ಬಟ್ ಏನಂದರೆ ಅಲ್ಲಿ ಸ್ಟೇಯಿಂಗ್ ಇರಲ್ಲ. ಸೊ ಅದೊಂದು ಸ್ಟೇಯಿಂಗ್ ಕೂಡ ಮಾಡಿಕೊಂಡ್ರೆ ಇನ್ನೂ ಒಂದು ವರ್ತ್ ಅಂತ ಅನಿಸುತ್ತೆ. ಬಟ್ ಸ್ಟೇಯಿಂಗ್ ಒಂದು ಇರಲಿಲ್ಲ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಮಗಂತೂ ಇಷ್ಟ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.